ಸೊ ಬೇಸಿಕ್ಲಿ ನಾನೊಂದು ಕಾಲೇಜು ಪ್ರೊಪ್ರೈಟರ್ ಒಂದು ಕಾಲೇಜನ್ನು ನಡೆಸ್ತಾ ಇದ್ದೀನಿ. ಸೊ ನಮಗೆ ನಮ್ಮ ಏನು ದಾಳಿಂಬೆ ಡಾಕ್ಟ್ರು ಈ ವಿವೋ ಮಠದಲ್ಲಿ ಶಾರ್ಟೆಸ್ಟ್ ಟೈಮಲ್ಲಿ ಬಿಗ್ ಅಚೀವ್ಮೆಂಟ್ ಮಾಡಿದಂಥ ಮಂಜುನಾಥ್ ಸರ್ ನಮ್ಮ ದಾಳಿಂಬೆ ತೋಟಕ್ಕೆ ವಿಸಿಟ್ ಮಾಡ್ತಾ ಇದ್ರು. ಸಡನ್ಲಿ ನಾನು ದಾಳಿಂಬೆ ತೋಟನ ಇದರಿಂದನೇ ಬೆಳೆದಿದ್ದೆ, ಈಗೂ ಬೆಳೀತಾ ಇದ್ದೀನಿ. ನನ್ನ ತಂದೆ ಹೇಳ್ತಾ ಇದ್ರು ದಾಳಿಂಬೆ ಹಾಕಿದ್ರೆ ಯಾರು ಉದ್ಧಾರ ಆಗಿಲ್ಲ, ಯಾಕಂದ್ರೆ ನಮ್ಮ ತಾಲೂಕಲ್ಲಿ ಸಿಕ್ಕಾಪಟ್ಟೆ ದಾಳಿಂಬೆ ಹಾಕಿದರೆ ತುಂಬ ವೈರಸ್ಸು ಬರ್ತಾ ಇದೆ, ಬಂದಿತ್ತು ಕೂಡ. ಹಿಂದೆ ಒಂದು ಪ್ಲಾಟನ್ನ ಏನು ಬಿಲ್ಟ್ ಅಂತ ಬರುತ್ತೆ ಭೂಮಿಗೆ, ಆ ಕಾರಣದಿಂದ ನಾವೇ ತೆಗೆದಾಕಿದ್ವಿ. ನಮ್ಮ ತಂದೆ ಬೇಡ ಅನ್ನೋರು ನಾನು ಮಾಡಬೇಕು ಅನ್ನೋದು, ಯಾಕೆಂದ್ರೆ ಶಾರ್ಟ್ ಟರ್ಮಲ್ಲಿ ಒಳ್ಳೆ ದುಡ್ಡು ಮಾಡ್ಬೋದು, ಇನ್ಕಮ್ ಚೆನ್ನಾಗಿದೆ, ಅದಕ್ಕಿಂತ ಹೆಚ್ಚಿನ ನಮಗೆ ಟೈಮ್ ಸಿಗುತ್ತೆ. ಬೇರೆ ಕ್ರಾಪ್ ಆದರೆ ನಾವು ವರ್ಕ್ ಮಾಡ್ಲಿಕ್ಕೆ ಆಗಲ್ಲ. ಆ ಕಾರಣಕ್ಕೆ ನಾನು ದಾಳಿಂಬೆ ಹಾಕಿದೆ. ಸೆಕೆಂಡ್ ಟೈಮ್ ಇನ್ನು ಫಸ್ಟ್ ಕ್ರಾಪ್ ಸ್ಟಾರ್ಟ್ ಆಗಬೇಕಂದ್ರೆ ವಿಲ್ಟ್ ಸ್ಟಾರ್ಟ್ ಆಗಿತ್ತು ನನ್ನ ಭೂಮಿಯಲ್ಲಿ. ಸೊ ನಮ್ಮ ಡಾಕ್ಟರ್ ಮಹೇಶ್ ಆಳ್ವಾಡ್ ಸರ್ಗೂ ಕೇಳಿದೆ, ಸರ್ ಏನು ಮಾಡ್ಬೇಕು ಇದಕ್ಕೆ, ವಿಲ್ಟ್ ಬರ್ತಾ ಇದೆ, ಸರಿ ಆ ಗಿಡ ಬಂದಿದ್ದಕ್ಕೆ ಅಷ್ಟೇ ಟ್ರೀಟ್ಮೆಂಟ್ ಮಾಡು ಅಂತೇಳಿ ನನಗೆ ಟ್ರೈಕೋಡರ್ಮಾ ಸುಡೋಮೋನಾಸ್ ಹೇಳಿದ್ರು. ನಮ್ಮ ಮಂಜುನಾಥ್ ಸರ್ ಸೇಮ್ ಡೇಲೇ ಬಂದಿದ್ರು. ಸೊ ಈ ಪ್ರಾಡಕ್ಟ್ ಜೊತೆ ನಮ್ಮ ಡೆವಲಪರ್ನ ಯೂಸ್ ಮಾಡಿ ಟ್ರೀಟ್ಮೆಂಟ್ ಮಾಡು ಬಂದಿರ ಅಂತ 12 ಗಿಡಕ್ಕೆ ಅಂತಂದು ನಾನು ಆಳಿಗೂ ಹೇಳಿದ್ದೆ, ಲೇ ಅಪ್ಪಾಜಿಗೆ ಗೊತ್ತಾಗ್ತಿದ್ದಂಗೆ 12 ಗಿಡ ತೆಗ್ದಾಕ್ಬಿಡು, ಅಲ್ಲಿ ಏನೋ ಆಗಿದೆ ಅಂತ ಹೇಳೋಣ, ಯಾಕಂದ್ರೆ ಬಯಸ್ಕೋಬೇಕು ನಮ್ಮ ಮನೇಲಿ ಯಜಮಾನ್ ಹತ್ರ. 1500 ಗಿಡ ಇದೆ, ನಾವು ತೆಗ್ದಾಕಂತ ಅವ್ರಿಗೆ ಹೇಳಿ ಬಂದಿದೆ. ಬಟ್ ಇನ್ನೊಂದು ಟ್ರೀಟ್ಮೆಂಟ್ ಮಾಡೋಣ ಅಂತ ಮಾಡಿದ್ವಿ. ಆಟೋಮೆಟಿಕ್ಲಿ ನೆಕ್ಸ್ಟ್ ವೀಕ್ ನಾನು ಹೋಗೋಷ್ಟಕ್ಕೆ ಎಲ್ಲ ಸ್ವಲ್ಪ ಲೈಟಾಗಿ ಗ್ರೀನಿಂಗ್ ಸ್ಟಾರ್ಟ್ ಆಗಿದೆ. ತೆಗ್ದಾಕ್ತೀರಣ ಅಂದ, ಬೇಡ ವೆಯ್ಟ್ ಮಾಡು ಅಂತ ಹೇಳಿದೆ ನಾನು ಅವ್ರಿಗೆ. ಏನೋ ಚೇಂಜಸ್ ಆಗ್ತಾ ಇದೆ. ಮತ್ತೆ ರೆಗ್ಯುಲರ್ 3 ಟೈಮ್ಸು ಡ್ರಂಚ್ ಮಾಡಿಸ್ತಿದ್ದದಕ್ಕೆ ಆಟೋಮೆಟಿಕ್ಲಿ ಮೊದಲಿನ ಗಿಡ ಆಗಿತ್ತು, ಆ ಗಿಡ ಚೇಂಜ್ ಆಯಿತು. ಸಡನ್ಲಿ ನಾನು ಹೇಳಿದೆ ಮಂಜುನಾಥ್ ಸರ್ಗೆ, ಸರ್ ಪೂರ್ತಿ ತೋಟಕ್ಕೆ ನನಗೆ ಡ್ರಂಚ್ ಮಾಡಲಿಕ್ಕೆ ಡೆವಲಪರ್ ಕೊಡ್ರಿ ಇದೆ. ಬೇಡ ಬೇಡ ಒಂದು ಮಾಡಿದ್ದಲ್ಲ ಸಾಕು, ರಿಸಲ್ಟ್ ಆಯ್ತಾ ಅಂದ್ರೆ ನಾನು ಫಸ್ಟ್ ಅವ್ರಿಗೆ ಅಪ್ರೋಚ್ ಮಾಡಿದಾಗ ರಿಸಲ್ಟ್ ಇಲ್ಲ ಸರ್ ಅಂತ ಭಾಳ ಕಂಪ್ನಿ ನೋಡ್ಬಿಟ್ಟಿದ್ದೀನಿ, ಯಾಕೆ ನಾನು ಕೂಡ ಅಗ್ರಿಕಲ್ಚರ್ ವರ್ಕ್ ಮಾಡಿದ್ದೆ, ನನಗೆ ನಾಲೆಡ್ಜ್ ಇತ್ತು ಸರ್, ಬೇಡ ಅಂತ ನಾನು ಅವ್ರು ಒಂದು ಕಾಲ್ ಮಾಡು ಅಂತ ಹೇಳಿದ್ರು. ವಾಪಸ್ ನಾನು ಕೇಳಿದ್ಮೇಲೆ ರಿಪೀಟ್ ನನಗೆ ಆನ್ಸರ್ ಬಂದಿದ್ದು, ಬೇಡ ಬಿಡು ಚೆನ್ನಾಗಿಲ್ಲಲ್ಲ ನಮ್ಮ ಪ್ರಾಡಕ್ಟ್ ಅಂತ. ಸೊ ಇಡೀ ಎಂಟೈರ್ ನನ್ನ ತೋಟಕ್ಕೆ ದರ್ಶನ ಮಾಡಿದೆ. ಲಾಸ್ಟ್ ಇಯರು ನಿಮಗೆಲ್ಲ ಗೊತ್ತಿದೆ, ಹೈಯೆಸ್ಟ್ ಮಳೆ ಆಗಿದೆ. ಅದರಲ್ಲೂ ನಮ್ಮ ಬರಪೀಡಿತ ತಾಲೂಕು ಲೋಯೆಸ್ಟ್, ಕರ್ನಾಟಕದ ಲೋಯೆಸ್ಟ್ ಮಳೆ ಬೆಳೆ ಊರು ನಮ್ದು, ನಮ್ಮ ಅಕ್ಕಪಕ್ಕ ಊರೇ. ಈ 3 ವರ್ಷದಿಂದ ಹೈಯೆಸ್ಟ್ ಮಳೆ ಆಗಿದೆ. ಎಂಟೈರ್ ತಾಲೂಕಲ್ಲಿ ನಮ್ಮ ದಾಳಿಂಬೆ ಬೆಳೆ ಫೇಲ್ ಆಗಿದೆ. ನಂದು ಒಬ್ಬನ ಮಾತ್ರ ಔಷಧಿಗೆ ನಿಂತ್ಕೊಂಡಿದ್ದೀನಿ. ಕೆಮಿಕಲ್ ಬಳಸಿ ನಾನು ಬಳಸಿದ್ದೀನಿ, ಕೆಮಿಕಲ್ ಏನು ಬಳಸ್ತಾ ಇರೋದು ದಾಳಿಂಬೆ ಬೆಳೆಯಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಪ್ರಮಾಣನ ಕಡಿಮೆ ಮಾಡ್ತಾ ಬಂದೆ. ಈ ಪ್ರಾಡಕ್ಟ್ಸ್ ಅನ್ನ ಜಾಸ್ತಿ ಯೂಸ್ ಮಾಡಿದೆ. ಸರ್ ನನಗೆ ಏನು ಓವರ್ ಸೈಜ್ ಬಂತು, ಎಕ್ಸ್ಪೋರ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಬಂತು, ಎಂಟೈರ್ ತಾಲೂಕಲ್ಲೇ ಬಂದು ಅಲ್ಲಿರೋಂಥ ದಾಳಿಂಬೆ ಬೆಳೆಗಾರರೆಲ್ಲ ಬಂದು ತೋಟ ನೋಡ್ಕೊಂಡು ಹೋದ್ರು. ಸೊ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ ಅಂದ್ರೆ ಈ ಪ್ರಾಡಕ್ಟ್ ಅಲ್ಲಿ ಆ ಕೆಪಾಸಿಟಿ ಇದೆ. ಇನ್ನು ಎರಡನೇದು ಏನು ಅಂದ್ರೆ, ನಮ್ಮ ತಂದೆಗೆ ಲಾಸ್ಟ್ 14 ವರ್ಷದಿಂದ ಶುಗರ್ ಇದೆ. ಸರ್ ಶುಗರ್ ನಾರ್ಮಲಿ ಎಲ್ಲರಿಗೂ ಎಷ್ಟಿರುತ್ತೆ ಸರ್, 200 250 ಅಂತ ಒಬ್ಬ ಅಷ್ಟೊಂದಿದೆ ಅಂತ. ನಮ್ಮ ತಂದೆಗೆ ಭಾಳ ಏನಿಲ್ಲ ಸರ್, ಬರೀ 450ರಿಂದ 480 ಇರೋದು. 450ರಿಂದ 480. ಅವ್ರು ಟ್ರೀಟ್ ಮಾಡ್ತಿದ್ದು ನಮ್ಮ ಅಣ್ಣನೇ ಡಾಕ್ಟ್ರು. ಅವ್ನು ಹೇಳೋನು, ಇಲ್ಲ ಹಿಂಗೆ ಆಗ್ತಾ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. ಆಲ್ರೆಡಿ ಇನ್ಸುಲಿನ್ ಸ್ಟೇಜಿಗೆ ಬಂದಿದ್ರು. ಸರ್ ನನಗೆ ಈ ಪ್ರಾಡಕ್ಟನ್ನ ಶುಗರ್ಗೆ ನಮ್ಮಲ್ಲಿ ಡೈಟೋಕೇರು ಲಿಕ್ವಿಡ್ ಇದೆ, ಪೌಡರ್ ಇದೆ, ಮತ್ತೆ ಅಕ್ಯುಲೈಫ್ ಅಂತಿದೆ, ಇದನ್ನ ಯೂಸ್ ಮಾಡಿಸು ಅಂತ ಹೇಳಿದ್ರು. ನಮ್ಮ ತಂದೆಗೆ ಹೋಗಿ ಹೇಳಿದ ತಕ್ಷಣ 13 ವರ್ಷದಿಂದನೇ ನನಗಿದೆ ಈ ಒಂದು ಪ್ರಾಡಕ್ಟ್ ಏನು ಮಾಡುತ್ತೆ ಅಂದರು. ಸುಮ್ಮನೆ ಯೂಸ್ ಮಾಡಿ ಅಂತ ಫೋರ್ಸಬಲ್ ಯೂಸ್ ಮಾಡಿಸಿದೆ. ನೆಕ್ಸ್ಟ್ ಮಂತು ಚೆಕಪ್ಗೆ ಕರ್ಕೊಂಡು ಹೋದ್ರೆ ನಮ್ಮ ಟ್ರೀಟ್ ಮಾಡ್ತೀನಿ ಅಂತ ಡಾಕ್ಟರ್ ಕಲ್ಲಿ, ಏನು ಪ್ರಾಡಕ್ಟ್ ನಾನು ಕೊಟ್ಟಿದ್ದು ಏನೋ ಚೇಂಜಸ್ ಆಗಿದೆಯಲ್ಲ, ಯಾಕೆ ಏನು? ಇಲ್ಲ ಸರ್ ನೀವು ಕೊಟ್ಟಿದ್ದು ನಾನು ಇದನ್ನ ಎಕ್ಸ್ಟ್ರಾ ಯೂಸ್ ಮಾಡಿದ್ದೀನಿ ಅಂತ ಹೇಳಿದೆ. ಓಕೆ, ಇನ್ನೊಂದು ನಾನು ಕಂಟಿನ್ಯೂ ನಾನು ಟ್ಯಾಬ್ಲೆಟ್ ಕಡಿಮೆ ಮಾಡ್ತೀನಿ, ಇದನ್ನ ಯೂಸ್ ಮಾಡು ಅಂತ ಹೇಳಿದ್ರು. ಮತ್ತೆ ಒಂದು ತಿಂಗಳಲ್ಲಿ 1 ಟೈಮ್ ತಗೊಳ್ಳೋಂತ 2 ಟೈಮಿಗೆ ಕೊಡಿಸಿದೆ. ಸರ್ ಆಲ್ಮೋಸ್ಟ್ ಅದು 180 170 ಬಂದಿದೆ. 1 ಟೈಮಿಗೆ ಬಂದಿದೆ. ಸೊ ಇದೆಲ್ಲ ರಿಸಲ್ಟ್ ನೋಡಿದ್ಮೇಲೆ ನನಗೆ ಕಾಲೇಜ್ ಮಾಡ್ತಾ ಇದ್ದೀನಿ, ಬೇಕಾದ್ರೆ ಜನ ಸಂಪರ್ಕದಲ್ಲಿ ಇದ್ದೀವಿ, ಯಾಕೆ ನಾವು ಬೇರೆ ಜನಕ್ಕೆ ಇದನ್ನು ರೆಫರ್ ಮಾಡಬಾರ್ದು? ಸೊ ಅಗ್ರಿಕಲ್ಚರ್ ಪ್ರಾಡಕ್ಟ್ನ ರೆಫರ್ ಮಾಡೋಕೆ ಒಂದೇ ರೀಸನ್ನು, ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ ಕಾನ್ಸೆಪ್ಟ್ ಏನಿದೆ, ಈ MD ಅವ್ರ ವಿಷನ್ ಏನಿದೆ, ಅದು ನನ್ನ ಮನಸ್ಸಿಗೆ ಟಚ್ ಆಗಿದೆ. ಎರಡನೇದೇನು ಅಂದ್ರೆ, ಇವತ್ತು ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಸಿಗ್ತವೆ, ಬಟ್ ಅದನ್ನ ಪ್ರಾಪರ್ ವೇಲಿ ಕೊಡೋಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್. ಈ ಕಂಪ್ನಿಯಲ್ಲಿ ಕೂಡ ಅದನ್ನ ಪ್ರಾಂಪ್ಟ್ ಆಗಿ ಚಾಚು ತಪ್ಪದೆ ಕಂಪ್ನಿ ಟ್ರೈನಿಂಗ್ ಮೀಟಿಂಗ್ ಲೀಡರ್ಸ್ ಪ್ರತಿಯೊಂದು ನಮಗೆ ಕೊಡಕ್ ಸ್ಟಾರ್ಟ್ ಆಯ್ತು. ಈಗ ಆಲ್ಮೋಸ್ಟ್ ಲಾಸ್ಟ್ 6 ಮಂತ್ ಇಂದ ಸರೌಂಡಿಂಗ್ ನಮಗೆ ಗೊತ್ತಿಲ್ಲ ಅಂತ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಬೇರೆ ಕಡೆನೆ ಸುಮಾರು ಅಂದ್ರೆ ಒಂದು 50 ಸೂಪರ್ ಮಾರ್ಟ್, ಒಂದು 50 ಜನ ಲೀಡರ್ಸ್ಗೆ ಈ ಬಿಸ್ನೆಸ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಅಂತ ಅವಕಾಶ ಕೊಡಲಿಕ್ಕೆ ನಮ್ಮ ಮಂಜುನಾಥ್ ಸರ್ಗೆ, ನಮ್ಮ ಮಹೇಶ್ ಸರ್ಗೆ, ಎಂಟೈರ್ ನಮ್ಮ ಟೀಮ್ಗೆ, ವಿವೋ ಮಾಡ್ಗೆ ಒಂದು ಗ್ರೇಟ್ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಭಾರತ್.